ಸುಪ್ರಸಿದ್ಧ ಹೊಯ್ಸಳ ರಾಜ ವೀರಬಲ್ಲಾಳ 1196ರಲ್ಲಿ ನಿರ್ಮಿಸಲಾದ ಒಂದು ಅದ್ಭುತ ಸ್ಥಳ. ಕನ್ನಡದ ಪ್ರಸಿದ್ಧ ಕವಿ ಜನ್ನ ಸಂಯೋಜಿಸಿದ ಸೊಗಸಾದ ಕಾವ್ಯವನ್ನು ಒಳಗೊಂಡ ಒಂದು ಐತಿಹಾಸಿಕ ಸ್ಥಳ. ಏಕಕೂಟ ಶೈಲಿಯ ವಿಮಾನ ದೇವಾಲಯ, ವಿಶಾಲ ತೆರೆದ ಮಂಟಪ ಇಲ್ಲಿ ಬರುವವರಿಗೆ ಸಾಕ್ಷಿಯಾಗುತ್ತೆ. ರಾಮಾಯಣ, ಮಹಾಭಾರತ ಮತ್ತು ಶ್ರೀಕೃಷ್ಣನ ಜೀವನದ ಘಟನೆಗಳನ್ನು ಒಳಗೊಂಡ ದೇವಾಲಯದ ಸುಂದರವಾದ ಕೆತ್ತನೆಗಳು ಇಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ. ದೇವಾಲಯದ ಒಳಗಿನ ದೀಪ ಸುಮಾರು 200 ವರ್ಷಗಳ ಕಾಲ ಬೆಳಗ್ತಾ ಇದೆ. ದಂಡನಾಯಕ ಅಮೃತೇಶ್ವರ ಹೊಯ್ಸಳ ರಾಜ ವೀರಬಲ್ಲಾಳನ ಕಾಲದಲ್ಲಿ ನಿರ್ಮಿತವಾದ ಈ ಸುಂದರ ದೇಗುಲವೇ ಅಮೃತೇಶ್ವರ ದೇವಸ್ಥಾನ. ನಿಮ್ಮೆಲ್ಲರಿಗೂ ಇಲ್ಲಿಗೆ ಸ್ವಾಗತ, ಸುಸ್ವಾಗತ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸವಾರಿ ಬಂದು ಕಾರಲ್ಲಿ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿಪ್ಪ ಅಂದರೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಶಿವಮೊಗ್ಗಕ್ಕೆ ಹೋಗೋ ದಾರಿಲಿ ಸಿಗೋ ಅಂಥ ಈ ಸುಂದರ ಸ್ಥಳವೇ ಅಮೃತಪುರ. ಅಮೃತಪುರದಲ್ಲಿ ಏನಿದೆ ಅಂದರೆ ನೀವು ಆಲ್ರೆಡಿ ತಮ್ಲೈಲ್ ನೋಡಿ ತಿಳ್ಕೊಂಬಿಟ್ಟಿದ್ದೀರಾ. ಅಮೃತಪುರದಲ್ಲಿ ಇರೋ ಈ ಐತಿಹಾಸಿಕ ಸ್ಥಳಕ್ಕೆ ಇವತ್ತು ನಮ್ಮ ಭೇಟಿ. ಬನ್ನಿ, ಅಮೃತೇಶ್ವರನ ಈ ಒಂದು ಸ್ಥಳಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಈ ಸುಂದರ ಶಿಲ್ಪಕಲಾ ಐತಿಹಾಸಿಕ ಸ್ಥಳ ನಿಮ್ಮ ಕಣ್ಮುಂದೆ ಬರುತ್ತೆ. ಇಲ್ಲಿಗೆ ಬರೋಕ್ಕೆ ಸೂಕ್ತವಾದ ಟೈಮ್ ಅಂದರೆ ನವೆಂಬರ್ ಮತ್ತು ಡಿಸೆಂಬರ್, ಚಳಿಗಾಲದಲ್ಲಿ. ನಾವು ಬಂದಿದ್ದೀವಿ ಬೇಸಿಗೆಗಾಲದಲ್ಲಿ, ಆದರೂ ವೆದರು ಮಾಡ್ರೇಟ್ ಆಗಿದೆ. ಸೊ ಈ ಸ್ಥಳಕ್ಕೆ ಹೋಗಿ ಒಂದು ಹೊಯ್ಸಳರ ಕಾಲದ ಒಂದು ಸ್ಕಲ್ಪ್ಚರ್ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ. ಎಂಥ ಮನಮೋಹಕ ಸ್ಥಳ. ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ಇದು ತರೀಕೆರೆಯಿಂದ ಸ್ವಲ್ಪ ದೂರದಲ್ಲಿದೆ. ಇದು ಬಂದು ಹಾಸನದಿಂದ 110 ಕಿಲೋಮೀಟ್ರು, ಶಿವಮೊಗ್ಗದಿಂದ 50 ಕಿಲೋಮೀಟ್ರು. ನಾವು ಬಂದಿದ್ದೀವಿ ಮೈಸೂರಿಂದ. ಇಲ್ಲಿಗೆ ಜಸ್ಟ್ 110 ಕಿಲೋಮೀಟರ್ಸಲ್ಲಿ. ಸೊ ಬನ್ನಿ, ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ. ದೇವರ ಆಶೀರ್ವಾದಕ್ಕೆ ಮೊರೆ ಹೋಗೋಣ. ಈ ಅಮೃತಪುರದಲ್ಲಿರುವ ಈ ಸ್ಥಳ ಕ್ರಿಸ್ತ ಶಕ 1196ರಲ್ಲಿ ದಂಡನಾಯಕ ಅಮೃತೇಶ್ವರ ಹೊಯ್ಸಳ ಎಂಬ ರಾಜ, ವೀರವಲ್ಲಭ ಅಂತ ಒಬ್ಬ ಸುಪ್ರಸಿದ್ಧ ರಾಜ ಈ ದೇವಸ್ಥಾನನ ನಿರ್ಮಿಸ್ದ. ಯಾವ ಕಾಲದಲ್ಲಿ ಅಂತೀರಾ? ಹೊಯ್ಸಳರ ಕಾಲದಲ್ಲಿ. ಕಣ್ಮುಂದೆ ಇರೋ ಅಮೃತೇಶ್ವರನ ದರ್ಶನ ಮಾಡೋಣ, ಬನ್ನಿ. ಸೊ ನಿಮ್ಮ ಕಣ್ಮುಂದೆ ಕಾಣಿಸ್ತಿರೋ ಈ ಬೃಹತ್ ಕಂಬಗಳು ಎಷ್ಟು ಹೊಳಪಿಂದ ಕೂಡಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಈ ಜಾಗಕ್ಕೆ ತೆರೆದ ಮಂಟಪ ಅಂತ ಕೂಡ ಕರೀತಾರೆ. ನಂದಿ ಮಾತ್ರ ನೋಡಕ್ಕೆ ಅದ್ಭುತವಾಗಿದೆ. ದೇವಸ್ಥಾನ ಒಳಗೆ ಹೋಗಕ್ಕೆ ಜಯ ಮತ್ತೆ ವಿಜಯರು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅಮೃತೇಶ್ವರನ ಸನ್ನಿಧಿ. ಏಕಕೂಟ ವಿನ್ಯಾಸದಲ್ಲಿ ಇರುವ ಈ ದೇವಾಲಯಕ್ಕೆ ವಿಮಾನ ದೇವಾಲಯ ಅಂತ ಕೂಡ ಕರೀತಾರೆ.
ಸೊ ಏಕಕೂಟ ವಿನ್ಯಾಸ ಅಂದ್ರೆ ಏನಂದ್ರೆ ಎಲ್ಲಾ ಕಡೆ ದೇವಾಲಯದ ಹೊರಗಡೆ ಬಂದ್ರೆ ವಿಮಾನ ತರದಲ್ಲಿ ಗೋಪುರಗಳು ನಿಮ್ಗೆ ಕಂಪ್ಲೀಟ್ ಸುತ್ತಲಿನ ದೇವಸ್ಥಾನದಲ್ಲಿದೆ. ಆದ್ರಿಂದ ಇದನ್ನು ಏಕಕೂಟ ವಿನ್ಯಾಸ ಅಂತ ಕರೀತಾರೆ. ಈ ದೇವಸ್ಥಾನದ ಹೊರಗೆ ಬಂದ ತಕ್ಷಣ ನಮ್ಮ ಕನ್ನಡದ ಹೆಮ್ಮೆಯ ಕವಿ ಜನ್ನ ಬರೆದಿಟ್ಟ ರತ್ನಗಳು ಇಲ್ಲಿ ನಿಮಗೆ ಕಾಣಿಸುತ್ತೆ. ಹಾಗೆ ಗೋಡೆಗಳ ಮೇಲೆ ಮಹಾಭಾರತ, ರಾಮಾಯಣ, ಕೃಷ್ಣನ ಜನನ ತಾಳಿದ ಒಂದು ಚಿತ್ರಗಳು ನಿಮಗೆ ಗೋಡೆ ಮೇಲೆ ಕಾಣುತ್ತೆ. ಅದ್ಭುತವಾಗಿ ಮೂಡ್ ಬಂದಿದೆ. ಕೆತ್ತನೆಗಳು, ಸ್ಕಲ್ಪ್ಚರು ಒಂದಕ್ಕಿಂತ ಒಂದು ಉತ್ತಮವಾಗಿದೆ. ಒಂದು ಇಂಪಾರ್ಟೆಂಟ್ ಏನಂದ್ರೆ ಈ ದೇವಾಲಯದಲ್ಲಿ ಮೂಲ ಸ್ಥಿತಿ ಇನ್ನೂ ಉಳ್ಕೊಂಡಿದೆ. ಅಂದ್ರೆ ಜಾಸ್ತಿ ಏನು ಮುಕ್ಕಾಗಿಲ್ಲ. ಇಲ್ಲಿ ಮೊಘಲರಾಗ್ಲಿ ಯಾರು ಬಂದು ಇಲ್ಲಿ ದೇವಸ್ಥಾನಗಳನ್ನ ಭಗ್ನ ಮಾಡಲಿಲ್ಲ. ಅದೊಂದು ಇಲ್ಲಿಂದ ಅದ್ಭುತವಾದ ಒಂದು ಸಂಗತಿ. ನೋಡ್ತಾ ಇದ್ದೀರಾ, ಕೃಷ್ಣ ಹುಟ್ಟಾಗ ಬಾಲ್ಯದಿಂದ ಏನೇನು ಕುತೇಷ್ಟೆಗಳನ್ನು ಮಾಡ್ದ, ಎಷ್ಟು ಅಮ್ಮನಿಗೆ ಗೋಳಿಕೊಂಡ, ಆಮೇಲೆ ದೊಡ್ಡವನಾದ್ಮೇಲೆ ರಾವಣನ ಜೊತೆ ಹೆಂಗೆ ಹೋರಾಡ್ದ ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ನೋಡ್ಬೋದು. ಅಷ್ಟು ಸುಂದರವಾಗಿ ಇಲ್ಲಿ ಮೂಡ್ ಬಂದಿದೆ. ಒಂದೊಂದು ಮೂವಿ ಸ್ಟೋರಿ ಇದ್ದಂಗಿದೆ. ಒಂದು ಕುತೂಹಲಕಾರಿ ಸಂಗತಿ ಏನಂದ್ರೆ ಆ ಕಾಲದಲ್ಲಿ ಯಂತ್ರಗಳಿರ್ಲಿಲ್ಲ. ಆದ್ರೂ ಇಷ್ಟು ವೃತ್ತಾಕಾರದ ಕಂಬಗಳು ಮತ್ತು ಸ್ಕಲ್ಪ್ಚರ್ಗಳನ್ನ ತಗೊಂಬಂದು ಇಷ್ಟು ನೀಟಾಗಿ ಸೊಗಸಾಗಿ ಮಾಡಿದ್ರಲ್ಲ, ಅದಕ್ಕೆ ಒಂದು ಶಬಾಷ್ ಅಂತ ಹೇಳ್ಬೋದು. ದೇವಾಲಯದ ಆವರಣ ಅದ್ಭುತ, ಸುಂದರ ಮತ್ತು ಆಶ್ಚರ್ಯಕರ. ಕನ್ನಡದ ಪ್ರಸಿದ್ಧ ಕವಿ ಜನ್ನನ ಒಂದು ಸೊಗಸಾದ ಕಾವ್ಯ ಇಲ್ಲಿ ಮೂಡ್ ಬಂದಿದೆ. ಈ ತೆರೆದ ಮಂಟಪದಲ್ಲಿ ಒಟ್ಟು 29 ಈ ತರ ಪಿಲ್ಲರ್ಸ್ಗಳಿವೆ. ಹಾಗೆ ಈ ಶ್ರೀಶ್ರಯಕ್ಕೆ ನೀವು ಬಂದ ಮೇಲೆ ಇಲ್ಲಿ ನಿಮಗೆ ಅನ್ನಪ್ರಸಾದ ಕೊಡ್ತಾರೆ. ದಯವಿಟ್ಟು ಮರಿದೆ ಅನ್ನಪ್ರಸಾದ ತಿಂದು ನಿಮಗೆ ಎಷ್ಟು ಕೈಯಲ್ಲಿ ಸಹಾಯವಾಗುತ್ತೋ ಅಷ್ಟು ನೀವು ದಾನ ಮಾಡಿ ಹೋಗ್ಬೋದು. ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನಾಗಿ ಇಲ್ಲಿ ಬಂದವರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ. ನಾವು ನಿಜವಾಗ್ಲೂ ಈ ಅನ್ನ ಸಂತರ್ಪಣೆ ಸೇವಿಸಿದ ನಾವೇ ಧನ್ಯರು. ಇಲ್ಲಿನ ನಮ್ಮ ಮುಂದಿನ ಜರ್ನಿ ಬಂದು ಶಿವಮೊಗ್ಗಕ್ಕೆ. ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.